Very good morning, dear students. Good morning. So in the last class, we have solved one problem. So let us move to the second problem now. A car moving along straight line with speed 126 kilometer per hour. I'm reading out the second problem. You just see that, observe that. A car moving along straight line. ಒಂದು straight line ಅಲ್ಲಿ car move ಆಗ್ತಾ ಇದೆ ಮಕ್ಕಳೇ. With the speed of 126 kilometer per hour. ಪರ್ ಹವರ್ಗೆ 126 ಕಿಲೋಮೀಟರ್ನ ಕವರ್ ಮಾಡ್ತಾ ಇದೆ. ಅದು ಈಸ್ ಬ್ರಾಟ್ ಟು ಸ್ಟಾಪ್ ವಿದಿನ್ ಡಿಸ್ಟೆನ್ಸ್ ಆಫ್ 200 ಮೀಟರ್. ಅದು ಈ ಥರ ಸ್ಪೀಡಲ್ಲಿ ಮೂವ್ ಆಗ್ತಿರ್ಬೇಕಾದ್ರೆ ಒಂದು 200 ಡಿಸ್ಟೆನ್ಸಲ್ಲಿ ಮೂವ್ ಆಗಿರಬೇಕಾದ್ರೆ ಅದನ್ನು ಸ್ಟಾಪ್ ಮಾಡ್ತಾರೆ. ಹಾಗಿದ್ರೆ ವಾಟ್ ಈಸ್ ದ ರಿಟಾರ್ಡೇಷನ್ ಆಫ್ ಕಾರ್ ಅಂತ ಕೇಳ್ತಾ ಇದ್ದಾರೆ. ರಿಟಾರ್ಡೇಷನ್ ಅಂದ್ರೆ ಏನು? ನೆಗೆಟಿವ್ ಆಕ್ಸಿಲರೇಷನ್ ಅಂತ ಅರ್ಥ. ಅದ್ರದ್ದು ನೆಗೆಟಿವ್ ಆಕ್ಸಿಲರೇಷನ್ ಎಷ್ಟು ಅಂತ ಕಂಡಿಡಿರಿ. ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ಅ ಕಾರ್ ಟು ಸ್ಟಾಪ್ ಅಂದರೆ, ಈಗ ನಾವು ಕಾರಿಗೆ ಬ್ರೇಕ್ ಹಾಕಿದ ತಕ್ಷಣ ಸ್ಟಾಪ್ ಆಗುತ್ತಾ ಮಕ್ಕಳೇ? ಇಲ್ಲ. ಬ್ರೇಕ್ ಹಾಕಿದ್ಮೇಲೆ ಸ್ವಲ್ಪ ದೂರ ಹೋಗಿ, ಯಾಕಂದರೆ ಅಷ್ಟು ಸ್ಪೀಡಲ್ಲಿ ಇರುತ್ತೆ ಅದು. ಸೊ ಹಾಗಿದ್ರೆ ನಾನು ಬ್ರೇಕ್ ಹಾಕಿದ್ಮೇಲೆ ಸ್ಟಾಪ್ ಮಾಡಬೇಕು ಅಂತ ಇಂಟೆನ್ಷನ್ ಮಾಡಿದ್ಮೇಲೆ ಎಷ್ಟೊತ್ತಾದಮೇಲೆ ಆ ಕಾರ್ ಸ್ಟಾಪ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಗಿವನಲ್ಲಿ ಏನು ಕೊಟ್ಟಿದ್ದಾರೆ? ಇನಿಷಿಯಲ್ ಸ್ಪೀಡ್ ಕೊಟ್ಟಿದ್ದಾರೆ. ಇನಿಷಿಯಲ್ ಸ್ಪೀಡ್ ಎಷ್ಟಿದೆ? 126 ಕಿಲೋಮೀಟರ್ ಪರ್ ಹವರ್ ಇದೆ. ಕಿಲೋಮೀಟರ್ ಪರ್ ಹವರ್ ಇರೋದನ್ನ ನೀವು ಸ್ಟ್ಯಾಂಡರ್ಡ್ ಯೂನಿಟಿಗೆ ಕನ್ವರ್ಟ್ ಮಾಡಬೇಕು ಮಕ್ಕಳೇ. ಮೀಟರ್ ಪರ್ ಸೆಕೆಂಡಿಗೆ ಮಾಡಬೇಕು. ನಾನು ಇಲ್ಲಿ ತೋರಿಸ್ತಾ ಇರೋದು ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ, ಝೂಮ್ ಮಾಡಿದ್ದೀನಿ ಇವಾಗ. ಯು ಇಸ್ ಈಕ್ವಲ್ಸ್ ಟು, ಅಂದರೆ ಯು ಅಂದರೆ ಇಲ್ಲಿ ಇನಿಷಿಯಲ್ ಸ್ಪೀಡ್, ಇನಿಷಿಯಲ್ ವೆಲಾಸಿಟಿ 126 ಕಿಲೋಮೀಟರ್ ಪರ್ ಹವರ್ ಇದೆ. ಕಿಲೋಮೀಟರ್ ಪರ್ ಹವರಲ್ಲಿ ಇರೋದನ್ನ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಟು ದಿಸ್ ಒನ್ ಮೀಟರ್ ಪರ್ ಸೆಕೆಂಡ್. ಸೊ ಕಿಲೋಮೀಟರ್ ಪರ್ ಹವರನ್ನು ಮೀಟರ್ ಪರ್ ಸೆಕೆಂಡಿಗೆ ಹೇಗೆ ಕನ್ವರ್ಟ್ ಮಾಡೋದು? ಕಿಲೋಮೀಟರ್ ಅಂದರೆ ಎಷ್ಟು? 1 ಕಿಲೋಮೀಟರ್ ಈಕ್ವಲ್ ಟು ಎಷ್ಟು? 1000 ಮೀಟರ್ ಅಲ್ವಾ? ಸೊ 1 ಕಿಲೋಮೀಟರ್ನ ಮೀಟರ್ ಫಾರ್ಮಲ್ಲಿ ಬರ್ಕೊಳ್ಳಿ. 1000 ಮೀಟರ್ 1 ಹವರಿಗೆ ಎಷ್ಟು ಸೆಕೆಂಡ್ಸ್ ಮಕ್ಕಳೇ? 3600 ಬರುತ್ತೆ. ಇಲ್ಲಿ ನೋಡಿ, ನಾನು ತೋರಿಸಿದ್ದೀನಿ ನಿಮಗೆ, ಒಂದು ಸರ್ಕಲಲ್ಲಿ ನಾನು ಇಂಡಿಕೇಟ್ ಮಾಡ್ತಾ ಇದ್ದೀನಿ, ಮೂವ್ ಆಗ್ತಾ ಇದೆ, ಇದೇ ಕ್ಯಾಲ್ಕುಲೇಷನ್ಸು. ಸೊ ಅದನ್ನು ಝೀರೋಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಉಳ್ಕೊಳ್ಳೋದು 2 5s 2 18s ಆಗುತ್ತೆ. 126 ಇಂಟು 5 ಡಿವೈಡ್ ಬೈ 18 ಆವಾಗ ಕನ್ವರ್ಟ್ ಮಾಡಿದಾಗ ಅದು 35 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇದು ಮಕ್ಕಳೇ ಹೇಗೆ ಅಂತ ಅಂದರೆ, ಕಿಲೋಮೀಟರ್ ಪರ್ ಹವರಲ್ಲಿ ಇರೋದನ್ನ ನಾವು ಯಾವ್ದು ಕನ್ವರ್ಟ್ ಮಾಡ್ತಾ ಇದ್ದೀವಿ? ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ವಿ ಈಕ್ವಲ್ ಟು 0 ಅಂತ ತಗೊಳ್ತಾ ಇದ್ದೀವಿ. ಯಾಕೆ? ವಿ ಅಂದರೆ ಏನರ್ಥ ಮಕ್ಕಳೇ? ಇಲ್ಲಿ ಫೈನಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ ಅಂದರೆ ಅದು ರೆಸ್ಟಿಗೆ ಬಂದಮೇಲೆ ಝೀರೋಗೆ ತಾನೇ ಬರೋದು. ಫೈನಲ್ ವೆಲಾಸಿಟಿ ಏನಾಗುತ್ತೆ? ಇಟ್ ಹ್ಯಾಸ್ ಬ್ರಾಟ್ ಟು ಸ್ಟಾಪ್. ಅದನ್ನು ಸ್ಟಾಪ್ ಮಾಡೋ ಇಂಟೆನ್ಷನಲ್ಲಿ ಇದ್ದೀವಿ ನಾವು. 200 ಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದೆ ಕಾರು ಸ್ಟಾರ್ಟ್ ಆದಾಗಿಂದ. ಅಷ್ಟಾದಮೇಲೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆದಾಗಿಂದ 200 ಮೀಟರ್ಗೆ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಸ್ಟಾಪ್ ಮಾಡಿದ್ಮೇಲೆ ಫೈನಲ್ ವೆಲಾಸಿಟಿ ಏನಾಗುತ್ತೆ? 0 ಆಗುತ್ತೆ. ಎಸ್ ಈಕ್ವಲ್ ಟು ಎಸ್ ಅಂದರೆ 200 ಮೀಟರ್ ತಗೊಂಡಿದ್ದೀವಿ ಇಲ್ಲಿ. 200 ಮೀಟರ್ ಅಂದರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂತ. ಎಸ್ ಈಕ್ವಲ್ ಟು 200 ಮೀಟರ್. ವೆರಿ ಇಂಪಾರ್ಟೆಂಟ್ ಈಕ್ವೇಷನ್ ಆಫ್ ಮೋಷನ್ ಇದೆ, ದಟ್ ಇಸ್ ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ನಮಗಿಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು ನೆಗೆಟಿವ್ ಆಕ್ಸಿಲರೇಷನ್ ಮತ್ತು ಇನ್ನೊಂದೇನು ಹೇಳಿದ್ದಾರೆ, ಎಷ್ಟು ಹೊತ್ತಾಗುತ್ತೆ ನಾವು ಬ್ರೇಕ್ ಹಾಕಿದ ಮೇಲೆ ಕಾರ್ನ ಸ್ಟಾಪ್ ಮಾಡಲಿಕ್ಕೆ ಅಂತ. ಸೊ ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಫಾರ್ಮುಲಾನ ಹಾಕಿ ವಿ ಸ್ಕ್ವೇರ್ ಈಕ್ವಲ್ ಟು 0 ಬರುತ್ತೆ, ಬಿಕಾಸ್ ಫೈನಲ್ ವೆಲಾಸಿಟಿ ಇಸ್ 0. ಯು ಸ್ಕ್ವೇರ್ ಅಂದರೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ, 35 ಮೀಟರ್ ಪರ್ ಸೆಕೆಂಡ್. ಸ್ಕ್ವೇರ್ ಇರೋದ್ರಿಂದ 35 ಸ್ಕ್ವೇರ್ ಹಾಕ್ಕೊಳ್ಳಿ, ಪ್ಲಸ್ 2a ಏನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಎಸ್ ಅಂದರೆ ಎಷ್ಟು ಮಕ್ಕಳೇ? 200. ಇಲ್ಲಿ ನಾನು ಸರ್ಕಲ್ ರೊಟೇಟ್ ಮಾಡ್ತಾ ಇದ್ದೀನಿ, ಆ ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ. ನೋಡಿ, ಮೂವ್ ಆಗ್ತಾ ಇದೆ. ಸೊ ಏನ ಈ ಕಡೆ ತಗೊಳ್ಳಿ, ನಿಮಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಬೇಕಾಗಿರೋದು 400. ಶಿಫ್ಟ್ ಮಾಡಿ ಅದನ್ನ ಈ ಕಡೆಗೆ. 400a ಇಸ್ ಈಕ್ವಲ್ಸ್ ಟು ಮೈನಸ್ 1225 ಬರುತ್ತೆ. ಯಾಕಡೆ ಯಾವ್ದಾದ್ರು ಒಂದು ನೆಗೆಟಿವ್ ಆಗಬೇಕಾಗುತ್ತೆ ಇಲ್ಲಿ ಶಿಫ್ಟ್ ಮಾಡೋದ್ರಿಂದ. ನೆಗೆಟಿವ್ ಆಕ್ಸಿಲರೇಷನ್ ಅವ್ರು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು. ಸೊ ಹೇಗೆ ಈಕ್ವೇಷನ್ ತೊಗೊಳ್ಳಿ ಮಕ್ಕಳೇ, ಆಲ್ರೆಡಿ ಮ್ಯಾಥಮೆಟಿಕ್ಸ್ ಎಲ್ಲ ಕಲ್ತಿದ್ದೀರಾ ನೀವು. ಹೇಗೆ ಎಕ್ಸ್ಪ್ರೆಷನ್ ತೊಗೊಂಡಾಗ 1200 and 225 ಡಿವೈಡ್ ಬೈ 400 ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? ಮೂವ್ ಮಾಡ್ತಾ ಇದ್ದೀನಿ ಸರ್ಕಲ್ನ ನೋಡಿ. ಇಲ್ಲಿ ಎ ಇಸ್ ಈಕ್ವಲ್ಸ್ ಟು ಮೈನಸ್, ಕ್ಯಾಲ್ಕುಲೇಟರ್ ಇಟ್ಕೊಂಡು ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ. ಎ ಇಸ್ ಈಕ್ವಲ್ಸ್ ಟು ಮೈನಸ್ 3.062 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಕ್ಸಿಲರೇಷನ್ ಇಂದು ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಷ್ಟು ಬರುತ್ತೆ ನೆಗೆಟಿವ್ ಆಕ್ಸಿಲರೇಷನ್ ಅಥವಾ ರಿಟಾರ್ಡೇಷನ್ ಅಂತ ಕರಿತೀವಿ ಅದನ್ನ? ಮೈನಸ್ 3.062 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಈಗ ನೆಕ್ಸ್ಟ್ ನಮಗೆ ಎಷ್ಟು ಟೈಮ್ ತಗೋತು ಕಾರು ಸ್ಟಾಪ್ ಆಗೋಕ್ಕೆ? ಒಂದ್ಸರಿ ಸ್ಟಾಪ್ ಮಾಡ್ಕೋಬೇಕು ಅಂತ ಅಂದಾಗ ನಾವೇನು ಮಾಡ್ತೀವಿ? ಬ್ರೇಕ್ನ ಅಪ್ಲೈ ಮಾಡ್ತೀವಿ. ಸೊ ಬ್ರೇಕ್ ಹಾಕಿದ್ಮೇಲೆ ಎಷ್ಟು ಟೈಮ್ ತಗೊಳ್ತು ಕಾರು ಸ್ಟಾಪ್ ಆಗಲಿಕ್ಕೆ? ಅದಕ್ಕೆ ಇನ್ನೊಂದು ಎಕ್ಸ್ಪ್ರೆಷನ್ ಯೂಸ್ ಮಾಡೋಣ. ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ 80. ದಿಸ್ ಇಸ್ ಆಲ್ಸೋ ದ ಈಕ್ವೇಷನ್ ಆಫ್ ಮೋಷನ್. ವಿ ಇಸ್ ಈಕ್ವಲ್ಸ್ ಟು 0. ಯು ನಂಗೆ ಆಲ್ರೆಡಿ ಗೊತ್ತು 35 ಪ್ಲಸ್ 80 ಇದೆ, ಬಟ್ ನನಗೆ ಆಕ್ಸಿಲರೇಷನ್ ಮೈನಸ್ ಬಂದಿದೆ. ಸೊ ಮೈನಸ್ಸನ್ನು ಹಾಕ್ಕೊಳ್ಳಿ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗೋದ್ರಿಂದ ಮೈನಸ್ 3.0625 ಇಂಟು ಟಿ. ನನಗೆ ಯಾವುದಕ್ಕೆ ಎಕ್ಸ್ಪ್ರೆಷನ್ ಬೇಕು? ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು ನಾನು. ಎಷ್ಟು ಟೈಮ್ ಆಯಿತು ಕಾರ್ ಸ್ಟಾಪ್ ಆಗಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಟಿಗೆ ಎಕ್ಸ್ಪ್ರೆಷನ್ ತಗೊಳ್ಳಿ, ಶಿಫ್ಟ್ ಆದಮೇಲೆ ಈ ಕಡೆ ಪ್ಲಸ್ ಆಗುತ್ತೆ. ಅದು 35 ಮೈನಸ್ 3.0625 ಇಂಟು ಟಿ ಅಂತ ಇರೋದು. ಟಿ ಈಸ್ ಈಕ್ವಲ್ಸ್ ಟು 35 ಡಿವೈಡೆಡ್ ಬೈ 3.0625. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟಾಗುತ್ತೆ?
ಟಿ ಈಸ್ ಈಕ್ವಲ್ಸ್ ಟು 11.428 ಸೆಕೆಂಡ್ಸ್. 11.428 ಸೆಕೆಂಡ್ಸು ಆನ್ಸರ್ ಬರುತ್ತೆ. ಹಾಗಿದ್ರೆ ಬ್ರೇಕ್ ಹಾಕಿದ್ಮೇಲೆ ಕಾರ್ ಸ್ಟಾಪ್ ಪರ್ಫೆಕ್ಟಾಗಿ ಸ್ಟಾಪ್ ಹಾಕಕ್ಕೆ ಎಷ್ಟು ಸೆಕೆಂಡ್ ತಗೊಂಡಿದೆ ಮಕ್ಕಳೇ? 11.428 ಸೆಕೆಂಡ್ಸ್ ತಗೊಂಡಿದೆ. ಸೊ ದಿಸ್ ಇಸ್ ದ ಸೆಕೆಂಡ್ ಪ್ರಾಬ್ಲಮ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮಿನಿಮೈಸ್ ಮಾಡ್ತಾ ಇದ್ದೀನಿ ನಾನು ಇವಾಗ. ದಿಸ್ ಇಸ್ ದ ಸೆಕೆಂಡ್ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮಿಗೆ ಹೋಗೋಣ. ಸೊ ಏನಿದೆ ಥರ್ಡ್ ಪ್ರಾಬ್ಲಮಲ್ಲಿ? ಬಸ್ ಮೂವಿಂಗ್. ಅಲ್ಲಿ ಲಾಸ್ಟ್ ಪ್ರಾಬ್ಲಮ್ನ ಓದಿದ್ದು ಕಾರಿಂದು, ಇದು ಕೂಡ ಸೇಮ್ ಪ್ರಾಬ್ಲಮ್ ಮಕ್ಕಳೇ. ಕೂತ್ಕೊಂಡು ವರ್ಕೌಟ್ ಮಾಡಿ. ಎ ಬಸ್ ಮೂವಿಂಗ್ ವಿತ್ ದ ಸ್ಪೀಡ್ ಆಫ್ 80 km/h ಕಮ್ಸ್ ಟು ರೆಸ್ಟ್ ಕವರಿಂಗ್ ಡಿಸ್ಟೆನ್ಸ್ ಆಫ್ 1.5 ಕಿಲೋಮೀಟರ್. 1.5 ಕಿಲೋ ಒಂದು ಬಸ್ಸು 80 km/h 80 km/h ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ. ಅದು 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿದ್ಮೇಲೆ ರೆಸ್ಟಿಗೆ ಬರುತ್ತೆ, ಅಂದರೆ ಸ್ಟಾಪ್ ಮಾಡ್ತಾ ಇದ್ದೀವಿ ಅದನ್ನು. ಹಾಗಿದ್ರೆ ನೆಗೆಟಿವ್ ಆಕ್ಸಿಲರೇಷನ್ ಆಫ್ ದ ಬಸ್ ಎಷ್ಟು? ಮತ್ತು ಬಸ್ಸು ನಾವು ಸ್ಟಾಪ್ ಮಾಡಿದ್ಮೇಲೆ ಕಂಪ್ಲೀಟಾಗಿ ಸ್ಟಾಪ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಎಷ್ಟು? ಯು ಈಸ್ ಈಕ್ವಲ್ಸ್ ಟು 80 km/h. ಏನು ಕೇಳಿರೋದು ಗೊತ್ತಾಯ್ತಾ ಪ್ರಾಬ್ಲಮಲ್ಲಿ? ಬಸ್ ಈಸ್ ಮೂವಿಂಗ್ ವಿತ್ ದ ಸ್ಪೀಡ್ ಆಫ್ 80 km/h. ಇಟ್ ವಿಲ್ ಕಮ್ಸ್ ಟು ರೆಸ್ಟ್ ಕವರಿಂಗ್ ದ ಡಿಸ್ಟೆನ್ಸ್ ಆಫ್ 1.5 ಕಿಲೋಮೀಟರ್. ಫೈಂಡ್ ದ ರಿಟಾರ್ಡೇಷನ್ ಆಫ್ ಬಸ್ ಅಥವಾ ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಸ್ಟಾಪ್. ಯು ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ? 80 km/h ಕೊಟ್ಟಿದ್ದಾರೆ. ಮಕ್ಕಳೇ, km/h ಇಂದ m/s ಕನ್ವರ್ಟ್ ಮಾಡಬೇಕು. ಸೊ 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 80 ಈಸ್ ಈಕ್ವಲ್ ಟು ಅಂತ ಬರೆದಿದ್ದಾನೆ. 80 ಇಂಟು ಅಂತ ಬರಿಬೇಕಿತ್ತು ಅಲ್ಲಿಗೆ. 80 ಇಂಟು ಅದು 80 ಇಂಟು 1000. ನಾನು ಇಲ್ಲಿ ಸರ್ಕಲ್ ಮೂವ್ ಮಾಡ್ತೀನಿ ನೋಡಿ. ಇಲ್ಲಿ 80 ಇಲ್ಲಿ ಈಕ್ವಲ್ಸ್ ಇದೆಯಲ್ಲ, ಅದು ಇಂಟು ಆಗಬೇಕು. 80 ಇಂಟು 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್ ಡಿವೈಡೆಡ್ ಬೈ ಪರ್ ಹವರ್, ಅಂದರೆ ಅದು ಡಿನಾಮಿನೇಟ್ರಲ್ಲಿ ಬರಬೇಕು. ಪರ್ ಡಿವೈಡೆಡ್ ಬೈ 1 ಹವರಿಗೆ ಎಷ್ಟು ಸೆಕೆಂಡ್ ಆಗುತ್ತೆ ಮಕ್ಕಳೇ? 3600 ಸೆಕೆಂಡ್. ಹೆಂಗೆ ಬಂತು 3600 ಸೆಕೆಂಡ್? 1 ಮಿನಿಟಿಗೆ 60 ಸೆಕೆಂಡ್. 60 ಇಂಟು 60 ಮಾಡಿದಾಗ 3600 ಸೆಕೆಂಡ್ಸ್ ಬರುತ್ತೆ 1 ಅವರಿಗೆ. ಸೆಕೆಂಡ್ಸಲ್ಲಿ ಕನ್ವರ್ಟ್ ಮಾಡಿ ಟೈಮ್ನ, ಅಷ್ಟೇ, ಹವರ್ನ. 80 ಇಂಟು 5 ಡಿವೈಡ್ ಬೈ 18. ಸೊ ನಾನು ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಬಸ್ ಅದು. ಸೊ 22.22 m/s ಕನ್ವರ್ಟ್ ಆಗುತ್ತೆ ಮಕ್ಕಳೇ. ಸೊ ನೆಕ್ಸ್ಟು ವೆಲಾಸಿಟಿ, ಫೈನಲ್ ವೆಲಾಸಿಟಿ v ಈಕ್ವಲ್ ಟು 0. ಸರ್ಕಲ್ ಮೂವ್ ಮಾಡ್ತಾ ಇದ್ದೀನಿ ನೋಡಿ. v ಈಸ್ ಈಕ್ವಲ್ಸ್ ಟು 0. ಯಾಕೆ? ಬಸ್ ಸ್ಟಾಪ್ ಪರ್ಸ್ನಲ್ ಆಗಿ ರೆಸ್ಟಿಗೆ ಬರುತ್ತೆ ಫುಲ್ ಕಂಪ್ಲೀಟಾಗಿ. ಸೊ v ಈಕ್ವಲ್ ಟು 0 ಆಗುತ್ತೆ. ಸೇಮ್ ಎಕ್ಸ್ಪ್ರೆಷನ್ ಹಿಂದಿನ ಪ್ರಾಬ್ಲಮ್ ನಾನು ಮತ್ತೆ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗಲ್ಲ. v² ಈಕ್ವಲ್ ಟು u² ಪ್ಲಸ್ 2ac. ದಿಸ್ ಇಸ್ ದ ಈಕ್ವೇಷನ್ ಆಫ್ ಮೋಷನ್, ಒನ್ ಆಫ್ ದಿ ಈಕ್ವೇಷನ್ ಆಫ್ ಮೋಷನ್. ಅಲ್ಲಿ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ u ಎಷ್ಟಿದೆ, ಪ್ಲಸ್ 2 ಎಷ್ಟಿದೆ, a ಎಷ್ಟಿದೆ. ಸೊ ಮಕ್ಕಳೇ, ಇನ್ನೊಂದಿಲ್ಲಿ 1.5 ಕಿಲೋಮೀಟರ್ನ ನೀವು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 1500 ಅಥವಾ 1 ಕಿಲೋಮೀಟರ್ ಈಕ್ವಲ್ ಟು 1000 ಅಲ್ವಾ? ಸೊ ನೀವು 1.5 ಇಂಟು 1000 ಮಾಡಿ, ನಿಮಗೆ 1500 ಬರುತ್ತೆ. ಸೊ ಅದನ್ನು ಶಿಫ್ಟ್ ಮಾಡಿ ವ್ಯಾಲ್ಯೂ. ಸೊ ಶಿಫ್ಟ್ ಮಾಡಬೇಕಾದ್ರೆ ನಿಮಗೆ ನೆಗೆಟಿವ್ ಆಕ್ಸಲರೇಷನ್ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಸರ್ಕಲ್ ಮೂವ್ ಮಾಡ್ತಾ ಇದ್ದೀನಿ ನೋಡಿ. ವ್ಯಾಲ್ಯೂ ಹಾಕ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳೇ. ಪ್ರತಿಯೊಂದನ್ನು ಡೀಟೇಲಾಗಿ ಹೇಳೋಕ್ಕಾಗಲ್ಲ ಇಲ್ಲಿ. ಸೊ a ಈಸ್ ಈಕ್ವಲ್ಸ್ ಟು -0.164 km/s². ಆನ್ಸರು, ಸಾರಿ, m/s² ಆಗಬೇಕು, ಬಿಕಾಸ್ ಅದು ಕಿಲೋಮೀಟರ್ ಇಲ್ಲಿ ಬರಲ್ಲ. ಕಿಲೋಮೀಟರ್ ಆಲ್ರೆಡಿ ನಾವಿಲ್ಲಿ ಮೀಟ್ರಿಗೆ ಕನ್ವರ್ಟ್ ಮಾಡಿರೋದ್ರಿಂದ, ಇನ್ ಕೇಸ್ ಕನ್ವರ್ಟ್ ಮಾಡಿಲ್ಲ ಅಂದರೆ ಕಿಲೋಮೀಟರ್ ಸೇರಿಸ್ಕೊಳ್ಳಿ. ಇಲ್ಲಿ ಮತ್ತೆ ಕೆ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಇಲ್ಲಿ 1.5 ಕಿಲೋಮೀಟರ್ ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಕನ್ವರ್ಟ್ ಮಾಡಿಲ್ಲ ಅಂದರೆ ಕಿಲೋಮೀಟರ್ ಸೇರಿಸ್ಕೋಬೇಕಾಗತ್ತೆ ಅಷ್ಟೇ. v ಈಸ್ ಈಕ್ವಲ್ಸ್ ಟು u ಪ್ಲಸ್ a t. ಇಲ್ಲಿ ಈಕ್ವೇಷನ್ ಪ್ಲಸ್ ಕರೆಕ್ಟಾಗಿ ಬರ್ದಿದ್ದಾನೆ, ಬಟ್ ಟೀನ ಪ್ಲಸ್ ಥರ ಬರೆದ್ಬಿಟ್ಟಿದ್ದಾನೆ. ಇದ್ರ ಪ್ಲಸ್ನ ಟಿ ಥರ ಬರೆದಿದ್ದಾನೆ. ಸೊ ಅದನ್ನು ನೀವು ಸರಿ ಮಾಡ್ಕೋಬೇಕು. v ಈಸ್ ಈಕ್ವಲ್ಸ್ ಟು u ಪ್ಲಸ್ a t. ಹಿಂದಿನ ಪ್ರಾಬ್ಲಮ್ ಸೇಮು. ಅಲ್ಲಿ ಕಾರ್ ಇತ್ತು, ಇಲ್ಲಿ ಬಸ್ ಅಷ್ಟೇ ಮಕ್ಕಳೇ. ಸೊ ನೀವು ಟಿ ಬೇಕು ನಿಮಗೆ. ಎಷ್ಟು ಟೈಮ್ ಆಯಿತು ಬಸ್ಸಿಗೆ ಬ್ರೇಕ್ ಹಾಕಿದ್ಮೇಲೆ ಸ್ಟಾಪ್ ಆಗ? ತಕ್ಷಣ ಸ್ಟಾಪ್ ಆಗಲ್ಲ ಅಲ್ವಾ? ಬ್ರೇಕ್ ಹಾಕಿದ್ಮೇಲೆ ಸ್ವಲ್ಪ ಟೈಮ್ ಬೇಕು ಸ್ಟಾಪ್ ಆಗೋಕ್ಕೆ, ಹೌದು ತಾನೆ? ಸೊ ಹಾಗಾಗಿ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ಬರುತ್ತೆ? ಟಿ ಈಸ್ ಈಕ್ವಲ್ಸ್ ಟು 135.48 ಸೆಕೆಂಡ್ ಬರುತ್ತೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ನಂಬರ್ 3. ಸೊ ಲೆಟ್ ಅಸ್ ಗೋ ಟು ದ ಪ್ರಾಬ್ಲಮ್ ನಂಬರ್ 4. ಕರೆಕ್ಟಾಗಿ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಎ ಕಾರ್ ಟ್ರಾವೆಲ್ಸ್ ಅಲಾಂಗ್ ಸ್ಟ್ರೇಟ್ ಲೈನ್. ಒಂದು ಕಾರು ಇಟ್ ಇಸ್ ಟ್ರಾವೆಲಿಂಗ್ ಅಲಾಂಗ್ ಅ ಸ್ಟ್ರೇಟ್ ಲೈನ್ ವಿತ್ ದ ಸ್ಪೀಡ್ ಆಫ್ 20 km/h. 20 km/h ಥರ ಸ್ಟ್ರೇಟ್ ಲೈನಲ್ಲಿ ಕಾರ್ ಟ್ರಾವೆಲ್ ಮಾಡ್ತಾ ಇದೆ ಫ್ರಮ್ ಸ್ಟೇಷನ್ ಎ ಟು ಸ್ಟೇಷನ್ ಬಿ. ಸ್ಟೇಷನ್ ಎ ಒಂದು ಹೆಸರಿದೆ ಅದಕ್ಕೆ. ಸ್ಟೇಷನ್ ಎ ಇಂದ ಸ್ಟೇಷನ್ ಬಿಗೆ, ಎ ಇಂದ ಬಿಗೆ ಹೋಗ್ತಾ ಇದೆ. ಎಷ್ಟು ಸ್ಪೀಡಲ್ಲಿ? 20 km/h ಹೋಗಬೇಕಾದ್ರೆ. ಆ್ಯಂಡ್ ರಿಟರ್ನ್ ಬ್ಯಾಕ್ಸ್ ಟು ಬಿ ಟು ಎ. ಬಿ ಹತ್ರ ಹೋಗಿದೆ, ಬಿ ಇಂದ ಎ ಹತ್ರ ವಾಪಸ್ ಬರಬೇಕಾದ್ರೆ 40 km/h ಬರುತ್ತೆ. ಹೋಗ್ಬೇಕಾದ್ರೆ ಸ್ಲೋ ಆಗಿ ಹೋಗಿದೆ ಎ ಟು ಬಿಗೆ. ಎಷ್ಟು ಸ್ಪೀಡಲ್ಲಿ ಹೋಯ್ತು? 20 km/h ಸ್ಪೀಡಲ್ಲಿ ಹೋಗಿದೆ ಹೋಗಬೇಕಾದ್ರೆ. ಬಟ್ ಬರಬೇಕಾದ್ರೆ ವಾಪಸ್ ಬಿ ಇಂದ ತಿರ್ಗಾ ಎ ಹತ್ರ ಬರಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ಬರ್ತಾ ಇದೆ? 40 km/h ಸ್ಪೀಡಲ್ಲಿ ಬರ್ತಾ ಇದೆ. ಹಾಗಿದ್ರೆ ಫೈಂಡ್ ಆವ್ರೇಜ್ ಸ್ಪೀಡ್ ಆ್ಯಂಡ್
ಆವ್ರೇಜ್ ವೆಲಾಸಿಟಿ, ಸ್ಪೀಡ್ ಮತ್ತು ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸ್ಪೀಡ್ನ ನಾವು ಹೇಗೆ ಬರಿಬೋದು? ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಮಾಡಿದರೆ ನಮಗೆ ಏನು ಸಿಗುತ್ತೆ? ಆವ್ರೇಜ್ ಸ್ಪೀಡ್ ಸಿಗುತ್ತೆ. ಫಸ್ಟು ನೀವು ಪ್ರಾಬ್ಲಮಲ್ಲಿ ಮಾಡ್ಕೊಬೇಕಾಗಿರೋ ಕೆಲಸ ಏನು ಅಂದರೆ ಕಿಲೋಮೀಟರ್ ಪರ್, ಇಲ್ಲಿ ನೋಡಿ ನಾನು ಸರ್ಕಲ್ ಮೂವ್ ಮಾಡ್ತಾ ಇದ್ದೀನಿ, ಇದೆಲ್ಲ ಕ್ಯಾಲ್ಕುಲೇಷನ್ನು. ಸೊ ಇಲ್ಲಿ ಕಿಲೋಮೀಟರ್ ಪರ್ ಹವರಲ್ಲಿ ಕೊಟ್ಟಿರೋದನ್ನ ನೀವೇನು ಮಾಡಬೇಕು ಅಂತ ಅಂದರೆ ಮಕ್ಕಳೇ, ಮೀಟರ್ ಪರ್ ಸೆಕೆಂಡಿಗೆ ನೀವೇನು ಮಾಡಬೇಕು? ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡ್ಕೊಳ್ಳಿ. 20 ಕಿಲೋಮೀಟರ್ ಪರ್ ಹವರ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ ಅದನ್ನು V1 ಅಂತ ತಗೊಳ್ಳಿ. A to Bಗೆ ಹೋಗ್ತಿರೋ ವೆಲಾಸಿಟಿ V1, B to Aಗೆ ಬರಬೇಕಾದ್ರೆ V2 ಅಂತ ತಗೊಳ್ಳಿ. ನೇಮ್ಸ್ ಮಾಡ್ಕೊಳ್ಳಿ ನೀವು ಅಷ್ಟೇ ಅದನ್ನು. ಸೊ 20 × 1000 ಡಿವೈಡ್ ಬೈ 3600, 5.55 ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡಲ್ಲಿ ಹೇಳಬೇಕು ಅಂದರೆ ಕಾರು ಸ್ಟೇಷನ್ ಎ ಇಂದ ಸ್ಟೇಷನ್ ಬಿಗೆ ಹೋಗಬೇಕಾದ್ರೆ 5.55 ಮೀಟರ್ ಪರ್ ಸೆಕೆಂಡಲ್ಲಿದೆ. ಹವರಲ್ಲಿ 20 ಕಿಲೋಮೀಟರ್ ಪರ್ ಅವರ್, ಅದನ್ನೇ ನಾವು ಕನ್ವರ್ಟ್ ಮಾಡಿದ್ದೀವಿ ಇವಾಗ. B to A ಬರಬೇಕಾದ್ರೆ 40 ಕಿಲೋಮೀಟರ್ ಪರ್ ಹವರ್ ಇದೆ. ಸೊ ಅದನ್ನು ಕೂಡ ಕನ್ವರ್ಟ್ ಮಾಡಿ. ಸೊ 11.11 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಡಿಸ್ಟೆನ್ಸ್ನ ಇಲ್ಲಿ ಎಕ್ಸ್ ಅಂತ ತಗೊಳ್ಳೋಣ, ಟೈಮ್ನ ಇಲ್ಲಿ ಸರ್ಕಲ್ ಮೂವ್ ಮಾಡ್ತಾ ಇದ್ದೀನಿ ನೋಡಿ, ಡಿಸ್ಟೆನ್ಸ್ನ ಎಕ್ಸ್ ಅಂತ ತಗೊಳ್ಳೋಣ, ಟೈಮ್ನ ಟಿ ಅಂತ ತಗೊಳ್ಳೋಣ. ಸೊ ಕಿಲೋಮೀಟರ್ ಪರ್ ಹವರಲ್ಲಿರೋದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿ ಆಗಿದೆ ನಾವಿವಾಗ. ನೆಕ್ಸ್ಟು ಆವ್ರೇಜ್ ಸ್ಪೀಡ್, ಸರ್ಕಲ್ ಮೂವ್ ಮಾಡ್ತಾ ಇದ್ದೀನಿ ನೋಡಿ, ಆವ್ರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ದಿ ಟೋಟಲ್ ಟೈಮ್. ದಟ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ನ ಎಕ್ಸ್ ಅಂತ ಅಂದ್ಕೊಳ್ಳೋಣ, ಎಕ್ಸ್ ಪ್ಲಸ್ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಡಿಸ್ಟೆನ್ಸು ಎಕ್ಸ್ ಪ್ಲಸ್ ಎಕ್ಸ್ ಅಂತ ತಗೊಂಡೆ. ಟೋಟಲ್ ಟೈಮ್ನ A to Bಗೆ T1 ಅಂತ ಅಂದ್ಕೊಳ್ಳೋಣ, B to A ತಿರ್ಗಾ ವಾಪಸ್ ಬರಬೇಕಾದ್ರೆ T2 ಅಂತ ಅಂದ್ಕೊಳ್ಳೋಣ. ಇಲ್ಲಿ ಎಕ್ಸ್ ಯಾವುದು ಅಂದರೆ, ಒಂದು A to Bಗೆ ಹೋದಾಗ ಎಕ್ಸ್ ಅಂತ ಅಂದ್ಕೊಳ್ಳೋಣ ನಾವು, ಡಿಸ್ಟೆನ್ಸ್ ಗೊತ್ತಿಲ್ಲ. B to Aಗೆ ಬಂದಾಗ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಎಕ್ಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ T1 ಪ್ಲಸ್ T2. ಸೊ ವೆಲಾಸಿಟಿನ ಏನಂತ ಬರಿಬೋದು? V1 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಫಸ್ಟು. V1 ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. V1 ಈಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ T1. ಇಲ್ಲಿ ನನಗೆ T1ಗೆ ಎಕ್ಸ್ಪ್ರೆಷನ್ ಬೇಕು ಅಂದರೆ ಎಕ್ಸ್ಪ್ರೆಷನ್ ಯಾವ ರೀತಿ ಆಲ್ಟರ್ ಆಗುತ್ತೆ? ನನಗೆ ಯಾವುದು ಗೊತ್ತಿದೆ ಇಲ್ಲಿ ವ್ಯಾಲ್ಯೂ? V1 ಗೊತ್ತಿರೋದ್ರಿಂದ ಎಕ್ಸ್ಪ್ರೆಷನ್ ಆಲ್ಟರ್ ಮಾಡ್ಕೊಳ್ಳಿ. T1ನ ಈ ಕಡೆ ಉಲ್ಟಾ ಕಳಿಸಿ ಆ ಕಡೆ LHSಗೆ. T1 ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ V1. V1 ಎಷ್ಟು ಮಕ್ಕಳೇ? ಆಲ್ರೆಡಿ ಇದೆ ನೋಡಿ, ಸರ್ಕಲ್ ಮೂವ್ ಮಾಡ್ತಾ ಇದ್ದೀನಿ ಈ ಕಡೆ ಸೈಡು, 5.55. ಎಕ್ಸ್ ಡಿವೈಡೆಡ್ ಬೈ 5.55 ಹಾಗಿದ್ರೆ T1 ಈಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ 5.55 ಆಯಿತು. ನೋಡಿ V2 ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಐ ಆಮ್ ಮೂವಿಂಗ್. V2 ಈಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ T2. T2ಗೆ ಎಕ್ಸ್ಪ್ರೆಷನ್ ತೊಗೊಂಡ್ರೆ ಎಕ್ಸ್ ಡಿವೈಡೆಡ್ ಬೈ V2 ಆಗುತ್ತೆ. V2 ವ್ಯಾಲ್ಯೂ ಎಷ್ಟು ಮಕ್ಕಳೇ? ಇಲ್ಲಿದೆ ನೋಡಿ ಈ ಕಡೆ ಸೈಡಲ್ಲಿ, 11.11 ಹಾಕ್ಕೊಳ್ಳಿ. ಇವಾಗ ಮತ್ತೆ ಈ ಎಕ್ಸ್ಪ್ರೆಷನಿಗೆ ವಾಪಸ್ ಬನ್ನಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟು ಮಕ್ಕಳೇ? 2x ಬರ್ಕೊಳ್ಳಿ. T1 ಇಂದ ವ್ಯಾಲ್ಯೂ ಎಷ್ಟು ಕಂಡುಹಿಡ್ಕೊಂಡಿದ್ದೀವಿ? T1 ಅಂದರೆ ಎಷ್ಟು ಇವಾಗ? ಎಕ್ಸ್ ಡಿವೈಡೆಡ್ ಬೈ 5.55. T2 ಅಂದರೆ ಎಷ್ಟು? ಎಕ್ಸ್ ಡಿವೈಡ್ ಬೈ 11.11. ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡ್ಕೊಂಡಿರೋದನ್ನ. ಏನೇನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಎರಡು ಟರ್ಮಲ್ಲಿ ಡಿನಾಮಿನೇಟ್ರಲ್ಲಿ ನೋಡಿ ಮಕ್ಕಳೇ, ಎರಡು ಟರ್ಮಲ್ಲಿ ಎಕ್ಸ್ ಕಾಮನ್ ಇರೋದ್ರಿಂದ ಎಕ್ಸ್ನ ಆಚೆಗೆ ತಕ್ಕೊಳ್ಳಿ. ಈ ಸ್ಟೆಪ್ ನೋಡಿ, ಎರಡು ಟರ್ಮಲ್ಲಿ ಡಿನಾಮಿನೇಟ್ರಲ್ಲಿ ಎಕ್ಸ್ ಕಾಮನ್ ಇರೋದ್ರಿಂದ ಎಕ್ಸ್ನ ಆಚೆಗೆ ತೆಗೆದು 1 ಡಿವೈಡೆಡ್ ಬೈ 5.55 ಪ್ಲಸ್ 1 ಡಿವೈಡೆಡ್ ಬೈ 11.11. ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 1 ಡಿವೈಡೆಡ್ ಬೈ 5.55 ಕ್ಯಾಲ್ಕುಲೇಟ್ ಮಾಡಿದಾಗ 0.180 ಬರುತ್ತೆ. 1 ಡಿವೈಡೆಡ್ ಬೈ 11.11 ಮಾಡಿದಾಗ ಕ್ಯಾಲ್ಕುಲೇಟ್ರಲ್ಲಿ 0.090 ಬರುತ್ತೆ. ಸೊ ಆವಾಗ 2 ಡಿವೈಡೆಡ್ ಬೈ 0.27, ಅವಾಗ ಎಷ್ಟು ಬರುತ್ತೆ ಆನ್ಸರು? 7.40 ಮೀಟರ್ ಪರ್ ಸೆಕೆಂಡ್. ಇದು ಆವ್ರೇಜ್ ಸ್ಪೀಡ್. ಅವ್ರು ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ? ಆವ್ರೇಜ್ ಸ್ಪೀಡ್ ಮತ್ತು ಆವ್ರೇಜ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನೆಕ್ಸ್ಟು ಆವ್ರೇಜ್ ವೆಲಾಸಿಟಿನ ಹೇಗೆ ಬರೀತೀರಾ? ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಇವಾಗ ಇಲ್ಲಿ ಆವ್ರೇಜ್ ವೆಲಾಸಿಟಿ ಯಾಕೆ 0 ಆಗುತ್ತೆ ಮಕ್ಕಳೇ? ಇಲ್ಲಿ ನೋಡಿ, ಎಕ್ಸ್ ಮೈನಸ್ ಎಕ್ಸ್ ಅಂತ ಬರೆದಿದ್ದೀನಿ. ಹೋಗಿದ್ದು ಎಕ್ಸ್, ಬಂದಿದ್ದು ಮೈನಸ್ ಎಕ್ಸ್ ಯಾಕೆ ತಗೊಂಡೆ ನಾನು? ಬರ್ತಾ ಇರೋದು ಅಪೋಸಿಟ್ ಡೈರೆಕ್ಷನಲ್ಲಿ, ಹೌದಾ? ಯಾಕೆ ಮೈನಸ್ ಆಗುತ್ತೆ ಅಂತ ಅಂದರೆ, ಹೋಗಿದ್ದ ಪ್ಲೇಸಿಗೆ ವಾಪಸ್ ಬರ್ತಾ ಇದೆ, ಇಟ್ ಈಸ್ ಕಮ್ಮಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್, ಅದಕ್ಕೆ ನೆಗೆಟಿವ್ ಆಗುತ್ತೆ ಅದು ಡಿಸ್ಟೆನ್ಸು. ಸೊ ಡಿಸ್ಟೆನ್ಸ್ ನೆಗೆಟಿವ್ ಆಗುತ್ತೆ ಅನ್ನೋಕ್ಕಿಂತನೂ ವೈಲ್ ಕಮ್ಮಿಂಗ್ ಇಟ್ ಈಸ್ ಕಮ್ಮಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್, ಅದನ್ನು ನಾನು ಏನಂತ ಇಂಡಿಕೇಟ್ ಮಾಡ್ತಾ ಇದ್ದೀನಿ? ಮೈನಸ್ ಎಕ್ಸ್ ಅಂತ. ಸೊ ಎಕ್ಸ್ ಮೈನಸ್ ಎಕ್ಸ್ ಡಿವೈಡ್ ಬೈ ಟಿ, 0 ಬೈ ಟಿ ಏನಾಗುತ್ತೆ? 0 ಆಗುತ್ತೆ. ಸೊ ಹಾಗಾಗಿ ಎಲ್ಲಿಂದ ಸ್ಟಾರ್ಟ್ ಆಗಿತ್ತೋ ಅಲ್ಲಿಗೆ ವಾಪಸ್ ಬಂದಿದೆ ಅಂದಾಗ ಆವ್ರೇಜ್ ವೆಲಾಸಿಟಿ ಏನಾಗುತ್ತೆ? ಆಬ್ವಿಯಸ್ಲಿ 0 ಆಗುತ್ತೆ. ಡಿಸ್ಟೆನ್ಸ್ ಟ್ರಾವೆಲೇ ಆಗಿಲ್ಲ ಅಂತ ಅರ್ಥ ಅನ್ನೋ ಥರ ಆಗುತ್ತೆ ಅದು, ಹೌದಾ? ಎಲ್ಲಿಂದ ಹೋಗಿದೆ ಅಲ್ಲಿಗೆ ಬಂತು ಅಂದಾಗ ಆವ್ರೇಜ್ ವೆಲಾಸಿಟಿ ಏನಾಗುತ್ತೆ ಮಕ್ಕಳೇ? 0 ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಏನು ಹೇಳ್ತಿದ್ದೀನಿ ಅಂದರೆ, ಎಲ್ಲಿಂದ ಸ್ಟಾರ್ಟ್ ಆಗಿದೆಯೋ ಪುನಃ ಅಲ್ಲಿಗೆ ವಾಪಸ್ ಬಂದಿದೆ. ಸೊ ಹಾಗಾಗಿ ಆವ್ರೇಜ್ ವೆಲಾಸಿಟಿ 0. ಸೊ ಸೇಮ್ ಪ್ರಾಬ್ಲಮ್ ಇದು, ಅದಕ್ಕೆ ಮತ್ತೆ ಬಸ್ಸಿಂದು ಪ್ರಾಬ್ಲಮ್ ಇದೆ, ಅದನ್ನು ಹಾಗೆ ಮಾಡಿದ್ದಾರೆ ನೋಡಿ. ಪ್ರಾಬ್ಲಮ್ ಓದ್ತೀನಿ, ಇದನ್ನು ನೀವು ಕೂತ್ಕೊಂಡು ಆರಾಮಾಗಿ ಸಾಲ್ವ್ ಮಾಡಿ. ಎ ಬಸ್ ಟ್ರಾವೆಲ್ಸ್ ಅಲಾಂಗ್ ಸ್ಟ್ರೇಟ್ ಲೈನ್ ವಿತ್ ಸ್ಪೀಡ್ ಆಫ್ 18.92 ಕಿಲೋಮೀಟರ್ ಪರ್ ಅವರ್. ಸರ್ಕಲ್ ಮೂವ್ ಮಾಡ್ತಾ ಇದ್ದೀನಿ ನೋಡಿ, 18.92 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಒಂದು ಬಸ್ ಟ್ರಾವೆಲ್ ಮಾಡ್ತಾ ಇದೆ. ಇಲ್ಲಿಂದ ಸ್ಟೇಷನ್ ಎ ಇಂದ
ಎ ಟು ಬಿಗೆ ಪಾಯಿಂಟ್ ಎ ಟು ಬಿ ಎಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆ 18.92 ಕಿಲೋಮೀಟರ್ ಪರ್ ಹವರಲ್ಲಿ. ಆ್ಯಂಡ್ ರಿಟರ್ನ್ ಬ್ಯಾಕ್ ಟು ಬಿ ಟು ಎ, ಬಿಯಿಂದ ಎಗೆ ವಾಪಸ್ ಬರ್ತಾ ಇದೆ ಎಷ್ಟು ಸ್ಪೀಡಲ್ಲಿ, ಹೋಗ್ಬೇಕಾದ್ರೆ ಸ್ಲೋ ಆಗಿ ಹೋಗ್ತಿದೆ, ಬರಬೇಕಾದ್ರೆ 20.22 ಕಿಲೋಮೀಟರ್ ಪರ್ ಹವರ್ ಸ್ಪೀಡ್ಗೆ ವಾಪಸ್ ಬರ್ತಾ ಇದೆ. ಫೈಂಡ್ ದ ಸೇಮ್ ಪ್ರಾಬ್ಲಮ್ ಮಕ್ಕಳೇ, ಫೈಂಡ್ ಆವ್ರೇಜ್ ಸ್ಪೀಡ್ ಆ್ಯಂಡ್ ಆವ್ರೇಜ್ ವೆಲಾಸಿಟಿ. ಇಲ್ಲಿ ಕೂಡ ಏನು ಮಾಡ್ತೀರಾ ನೀವು, ಫಸ್ಟ್ ಇಲ್ಲಿ ಕನ್ವರ್ಟ್ ಮಾಡ್ಕೊತೀರಾ ಎ ಟು ಬಿ, ಈ ಕಡೆ ನೋಡಿ ಸರ್ಕಲ್ ಮೂವ್ ಮಾಡ್ತಾ ಇದ್ದೀನಿ. ಎ ಟು ಬಿ 18.92 ಇರೋದನ್ನ ಕಿಲೋಮೀಟರ್ ಪರ್ ಹವರಿಂದ ಯಾವುದು ಕನ್ವರ್ಟ್ ಮಾಡಿ ಮಕ್ಕಳೇ, ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿ V1 ಸಿಗುತ್ತೆ. ಅಂದರೆ ಎ ಟು ಬಿ ಹೋಯ್ತಲ್ಲ, ಅದರದ್ದು ಇನಿಷಿಯಲ್ ವೆಲಾಸಿಟಿ ಏನು ಅಂತ ಹೇಳ್ಬಿಟ್ಟು, ಹೋಗಬೇಕಾದ್ರೆ ಎಷ್ಟು ವೆಲಾಸಿಟಿ ಮೀಟರ್ ಪರ್ ಸೆಕೆಂಡಲ್ಲಿ ಹೇಳಬೇಕು ಅಂದರೆ 5.25 ಮೀಟರ್ ಪರ್ ಸೆಕೆಂಡ್, ನಾನು ಕಿಲೋಮೀಟರ್ ಪರ್ ಅವರಲ್ಲಿ ಹೇಳಬೇಕು ಅಂದರೆ 18.92 ಆಗುತ್ತೆ. ಬಿ ಟು ಎ 20.22 ಆಗಿದೆ, ಅದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿ 5.1616 ಆಗುತ್ತೆ. ಡಿಸ್ಟೆನ್ಸ್ ಎಕ್ಸು, ಟೈಮ್ ಟಿ ಅಂತ ತೊಗೊಂಡಿದ್ದೀವಿ. ಸೇಮ್ ಜಸ್ಟ್ ಬಸ್ ಬದಲಿಲಿ ಕಾರಿದೆ, ವ್ಯಾಲ್ಯೂಸ್ ಚೇಂಜ್ ಆಗಿದೆ ಮಕ್ಕಳೇ. ಸೇಮು ಆವ್ರೇಜ್ ಸ್ಪೀಡ್ ತಗೊಳ್ಳಿ, ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಗುತ್ತೆ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಹೋಗಿದ್ದು ಎಕ್ಸು ಬಂದಿದ್ದು ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಎಕ್ಸು ಡಿವೈಡ್ ಬೈ ಟೋಟಲ್ ಟೈಮ್. ಎ ಟು ಬಿ ಹೋಗ್ಬೇಕಾದ್ರೆ T1 ಅಂದ್ಕೊಳ್ಳಿ, ಬರ್ತಾ ಬಿ ಟು ಎ ಬರಬೇಕಾದ್ರೆ T2 ಅಂತ ಅಂದ್ಕೊಳ್ಳಿ. ಎಷ್ಟಾಗುತ್ತೆ ಮಕ್ಕಳೇ, ಫಸ್ಟ್ ನಾನು ಮತ್ತೆ ಹಿಂದಿನ ಪ್ರಾಬ್ಲಮ್ ಸೇಮ್ ಮಕ್ಕಳೇ, ನಾನು ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಹಾಗೆ ಹೇಳ್ತಾ ಹೋಗ್ತೀನಿ ನೋಡಿ. T1ಗೆ ಎಕ್ಸ್ಪ್ರೆಷನ್ ತೊಗೊಳ್ಳಿ. ವಿ ಅಂದರೆ ಏನು, ಎಕ್ಸ್ ಬೈ ಟಿ. ಇಲ್ಲಿ ಎಕ್ಸ್ ಅಂದರೆ ಏನು, ವೆಲಾಸಿಟೀಸ್ ಡಿಸ್ಟೆನ್ಸ್ ಬೈ ಟೈಮ್ ಅಂತ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಥವಾ ಡಿಸ್ಟೆನ್ಸ್ ಬೈ ಟೈಮು ಅಂತ. V1 is equals to x by T1. ಸೊ T1ಗೆ ಎಕ್ಸ್ಪ್ರೆಷನ್ ತೊಗೊಂಡಾಗ V1 ಎಷ್ಟು 5.25 ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ನೋಡಿ, 5.25 V1 ಇಲ್ಲಿ. ಸೊ ಅದನ್ನು ಇಲ್ಲಿಗೆ ಹಾಕ್ಕೊಳ್ಳಿ. V2 is equals to x divided by T2. T2 is equals to x divided by V2. ಸೊ V2 ಅಂದರೆ ಎಷ್ಟು 5.11. ಆವ್ರೇಜ್ ಸ್ಪೀಡ್, ಸೊ x ಪ್ಲಸ್ ಎಕ್ಸ್ ಎಷ್ಟು, ವಾಪಸ್ ಈ ಈಕ್ವೇಷನಿಗೆ ಬನ್ನಿ, x ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ 2x ಆಗುತ್ತೆ. T1 T2 ಕಂಡಿಟ್ಕೊಂಡಿದ್ದೀರಾ. T1 ಎಷ್ಟು x ಡಿವೈಡೆಡ್ ಬೈ 5.5, T2 ಎಷ್ಟು x ಡಿವೈಡ್ ಬೈ 5.16. ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಗೊತ್ತಾಗುತ್ತೆ. ಸೊ 2x ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಬಿಕಾಸ್ ಇಲ್ಲಿ ಎರಡು ಟರ್ಮಲ್ಲೂ ಡಿನಾಮಿನೇಟ್ರಲ್ಲಿ ಎಕ್ಸ್ ಕಾಮನ್ ಇರೋದನ್ನ ಎಕ್ಸ್ನ ಆಚೆ ತೆಗೆದ್ರೆ 1 ಡಿವೈಡ್ ಬೈ 5.25, 1 ಡಿವೈಡ್ ಬೈ 5.16 ಅಥವಾ 61. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಮಕ್ಕಳು, ಎಷ್ಟೇ ಬರಬೇಕು ಅಂತ ನೋಡಬೇಕು ಎಷ್ಟು ಅಂತ. ಎಕ್ಸ್ ಕ್ಯಾನ್ಸಲ್ ಆದಾಗ ಏನಾಗುತ್ತೆ, 2 ಡಿವೈಡೆಡ್ ಬೈ 0.190 ಪ್ಲಸ್ 0.193. ಇದು ಸರಿ ಇದೆಯಾ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೊಳ್ಳಿ, ಸಮ್ಟೈಮ್ ಇಲ್ಲಿ ಕ್ಯಾಲ್ಕುಲೇಷನ್ ರಾಂಗು ಆಗಿರಬಹುದು. ಸೊ 5.43 ಮೀಟರ್ ಪರ್ ಸೆಕೆಂಡ್, ಆವ್ರೇಜ್ ಸ್ಪೀಡ್ ಎಷ್ಟು 5.43 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ಆವ್ರೇಜ್ ವೆಲಾಸಿಟಿ. ವೆಲಾಸಿಟಿ ಇಸ್ ನಥಿಂಗ್ ಬಟ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್, ಬಟ್ ಅದು ಕೂಡ ಝೀರೋ ಅಲ್ವಾ ಮಕ್ಕಳೇ. ಎಕ್ಸ್ ಮೈನಸ್ ಎಕ್ಸ್ ಅಂತ ಯಾಕೆ ಬರ್ತದೆ, ಹೋಗ್ತಿರೋ ಪಾಸಿಟಿವ್ ಡೈರೆಕ್ಷನ್, ಬರ್ತಿರೋದು ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ತಿದೆ, ಅಲ್ಲಿ ನೆಗೆಟಿವ್ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಲ್ಲಿಗೆ ವಾಪಸ್ ಬರ್ತಾ ಇದೆ ಅಂದರೆ ಅದರ ಅರ್ಥ ಏನು ಅಂತ ಅಂದರೆ ಅದು ಆವ್ರೇಜ್ ವೆಲಾಸಿಟಿ ಝೀರೋ ಅಂತ. ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲಿಗೆ ಬಂತು ಅಂದರೆ ಟ್ರಾವೆಲ್ ಆಗಿಲ್ಲ ಅನ್ನೋ ಥರ ಮೀನಿಂಗು. ಸೊ ಆವ್ರೇಜ್ ವೆಲಾಸಿಟಿ ಏನಾಗುತ್ತೆ, ಝೀರೋ ಆಗುತ್ತೆ. ಸೊ ದೀಸ್ ಆರ್ ದಿ ಪ್ರಾಬ್ಲಮ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ನ ನಾವು ಡಿಸ್ಕಸ್ ಮಾಡೋಣ ಮಕ್ಕಳೇ. ಆಲ್ರೆಡಿ ನಾನು ನಿಮಗೆ ಡಿಸ್ಕಸ್ ಮಾಡಿರೋ ಚಾಪ್ಟರ್ಸಲ್ಲಿ ಡೌಟ್ಸ್ ಇದ್ದರೆ ನೀವು ಕಾಲ್ ಮಾಡಿ ಕೇಳ್ಬೋದು. ಸದ್ಯದಲ್ಲೇ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗ್ಬೋದು. ಲೆಟ್ ಅಸ್ ಮೀಟ್ ಡೈರೆಕ್ಟಾಗಿ ಹೇಳ್ಕೊಡ್ತೀನಿ ನಿಮಗೆ. ಪ್ರಾಬ್ಲಮ್ಸ್ ಇನ್ನೂ ಇದೆ ಇದರಲ್ಲಿ. ಸೊ ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸು. ಸೊ ನಾವು 4-5 ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ವಿ. ಸೊ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಯಾವುದ್ರದ್ದು ಇದು ಅಲ್ವಾ. ಸೊ ಬಾಲ್ ಬಗ್ಗೆ, ಥ್ರೋನ್ ವರ್ಟಿಕಲಿ ಅಪ್ವರ್ಡ್ ರೀಚಸ್ ಗ್ರೌಂಡ್ ಇನ್ 6 seconds, ಇದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತಿನ ಕ್ಲಾಸಲ್ಲಿ ನಾನು ಕಾರ್ ಪ್ರಾಬ್ಲಮ್ ಮಾಡಿದ್ದೀನಿ, ಅದನ್ನು ನೀವು ನೋಡಿ ಮಕ್ಕಳೇ. ಇಲ್ಲಿ ಸರ್ಕಲ್ ಮೂವ್ ಮಾಡ್ತಿದ್ದಲ್ಲ, ಕಿಲೋಮೀಟರ್ ಪರ್ ಹವರ್ ಇದ್ದರೆ ನೀವು ಅದನ್ನು ಮೀಟರ್ ಪರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಯೂನಿಟ್ ಅದಕ್ಕೆ ನೀವು ಕನ್ವರ್ಟ್ ಮಾಡಲೇಬೇಕಾಗತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಸೇಮ್ ಪ್ರಾಬ್ಲಮ್ಮು ನಾವು ಕಾರ್ ಪ್ಲೇಸಲ್ಲಿ ಬಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದನ್ನು ಕೂಡ ನಿಮಗೆ ಹೇಳಿದ್ದೀನಿ, ಕೂತ್ಕೊಂಡು ನಾನು ಝೂಮ್ ಮಾಡ್ತಾ ಇದ್ದೀನಿ, ಆರಾಮಾಗಿ ನೀವು ಅದನ್ನು ಸ್ಟಾಪ್ ಮಾಡಿ ಪಾಸ್ ಮಾಡಿ ಪ್ರಾಬ್ಲಮ್ ಬರ್ಕೊಂಡು ನೀವಾಗೆ ಸಾಲ್ವ್ ಮಾಡಿ. ಇಲ್ಲಿ ಎಲ್ಲ ಈಕ್ವೇಷನ್ಸಲ್ಲೂ ನಾವು ಯೂಸ್ ಮಾಡಿರುವಂಥದ್ದು ಸ್ಟ್ಯಾಂಡರ್ಡ್ ಈಕ್ವೇಷನ್ಸ್ ಯಾವುದು, ಈಕ್ವೇಷನ್ಸ್ ಆಫ್ ಮೋಷನ್ಸನ್ನು ನಾವು ಯೂಸ್ ಮಾಡಿರುವಂಥದ್ದು ಮಕ್ಕಳೇ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನಾವು ಒಂದು ಕಾರ್ ಟ್ರಾವೆಲ್ ಆಗ್ತಾ ಇದೆ, ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಇಷ್ಟು ಸ್ಪೀಡಲ್ಲಿ ಹೋಗಿದೆ, ಪುನಃ ಅದೇ ಸ್ಟೇಷನಿಂದ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತೋ ಅದೇ ಪಾಯಿಂಟಿಗೆ ವಾಪಸ್ ಬರೋಕ್ಕೆ ಎಷ್ಟು ಟೈಮ್ ತಗೋತಾ ಇದೆ. ಹಾಗಿದ್ರೆ ಆವ್ರೇಜ್ ಸ್ಪೀಡ್ ಮತ್ತು ಆವ್ರೇಜ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಕಿಲೋಮೀಟರ್ ಪರ್ ಹವರಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಮೀಟರ್ ಪರ್ ಸೆಕೆಂಡಿಗೆ ನೀವು ಕನ್ವರ್ಟ್ ಮಾಡಿಕೊಂಡಾಗ ನಿಮಗೆ ಸ್ಟ್ಯಾಂಡರ್ಡ್ ಯೂನಿಟಿಗೆ ಕನ್ವರ್ಟ್ ಆಗುತ್ತೆ. ಸೊ ಆವ್ರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಅಂದ್ರೇ ಡಿಸ್ಟೆನ್ಸ್, ಇರೋ ಡಿಸ್ಟೆನ್ಸ್ನ ಡಿವೈಡ್ ಬೈ ಟೈಮ್ ಮಾಡಿದ್ರೆ ನನಗೆ ಆವ್ರೇಜ್ ಸ್ಪೀಡು ಸಿಗುತ್ತೆ ಟೋಟಲ್ ಡಿಸ್ಟೆನ್ಸ್ನ ಮಾಡಿದ್ರೆ. ಸೊ ಹಾಗಾಗಿ ಇಲ್ಲಿ ಹಾಕ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಥರ ಎಲ್ಲ ಆನ್ಸರ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಸೇಮು, ಅಗೇನ್ ಕಾರ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಇಲ್ಲಿ ಬಸ್ ಬಗ್ಗೆ
ಸೇಮ್ ಪ್ರಾಬ್ಲಮು, ಜಸ್ಟ್ ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜಸ್ ಇದೆ. ಸೊ ಮಕ್ಕಳೇ, ಲೆಟ್ ಅಸ್ ಡಿಸ್ಕಸ್ ರೆಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಐ ಆಮ್ ಹೋಪಿಂಗ್ ಟು ಸಿ ಯು ಇನ್ ಫ್ರಂಟ್ ಆಫ್ ಮೈ ಐಸ್. ಡೈರೆಕ್ಟಾಗಿ ಪಾಠ ಮಾಡೋಕ್ಕೂ ಆನ್ಲೈನ್ ಮಾಡೋಕ್ಕೂ ಸಖತ್ ಡಿಫ್ರೆನ್ಸಸ್ ಇರುತ್ತೆ. ಬಟ್ ನನ್ನ ಕೈಯಲ್ಲಿ ನಂಗೆ ನಿಮ್ಮ ಸ್ಥಿತಿ ಅರ್ಥ ಆಗುತ್ತೆ. 10th ಸಡನ್ನಾಗಿ ಸೈನ್ಸ್ ತೊಗೊಂಡು ಬಂದಿರ್ತೀರ, ನಂಗೆ ಏನೂ ಗೊತ್ತಾಗ್ತಿಲ್ಲ ಅನ್ನೋ ಫೀಲಲ್ಲಿ ಸ್ವಲ್ಪ ಜನ ಮಕ್ಕಳಿರ್ಬೋದು. ಬಟ್ ಕೆಲವರು ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡು ಆರಾಮಾಗಿರ್ಬೋದು. ಬಟ್ ಎಲ್ರಿಗೂ ಅರ್ಥ ಆಗಬೇಕು ಅಂತಲೇ ನನ್ನ ಉದ್ದೇಶ. ನೀವು ಡೈರೆಕ್ಟಾಗಿ ತುಂಬ ಬೇಗ ಸಿಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಇನ್ನೂ ಚಂದ ನಾನು ನಿಮಗೆ ಕನ್ವೆ ಮಾಡ್ಬೋದು, ಯಾಕಂದರೆ ನೀವು ನನ್ನ ಕಣ್ಣು ಮುಂದೆ ಇರ್ತೀರಾ. ಸೊ ನನಗೂ ಕೂಡ ಇಂಟರಾಕ್ಷನ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಮಕ್ಕಳೇ. ಸೊ ನೀವೆಲ್ಲ ಈಗ ಕಾಲೇಜಿಗೆ ಸದ್ಯದಲ್ಲೇ ಬರೋ ಚಾನ್ಸಸ್ ಇರೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ, ನಾನು ಆಲ್ರೆಡಿ ಗ್ರೂಪಲ್ಲೂ ಕೂಡ ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ನೋಟ್ಸನ್ನು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು ಮಕ್ಕಳೇ. ಕ್ಲಾಸ್ ಫಸ್ಟ್ ದಿನವೇ ಚೆಕ್ ಮಾಡ್ಬೋದು ನಾನು. ಮತ್ತು ನೀವು ರೀಸನ್ಸ್ ಕೊಡಬೇಡಿ, ಯಾಕೆ ನಿಮಗೆ ಪ್ರಯೋರ್ ಆಗಿ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತಂದರೆ ಮತ್ತೆ ನಿಮಗೆ ಗೊಂದಲ ಆಗೋದು ಬೇಡ ಅಂತ. ಪ್ರತಿಯೊಬ್ಬರು ಎಲ್ಲ ಸ್ಟೂಡೆಂಟ್ಸು ಅಷ್ಟೇ, ನಂಗೆ ರೀಸನ್ ಕೊಡಬೇಡಿ. ಆಲ್ರೆಡಿ ನಿಮಗೆ ಇಷ್ಟು ದಿನ ರೆಸ್ಟ್ ಮಾಡಿ ಆಗಿದೆ. ನೀವು ಆಲ್ರೆಡಿ ಒಂದು 8-9 ತಿಂಗಳು ನೀವು ರೆಸ್ಟ್ ಮಾಡಾಯಿತು ಮನೇಲಿ. ಈಗ ಏನಿದ್ರು ಕೂಡ ಸ್ಟಡೀಸ್ ಕಡೆ ಗಮನ ಕೊಡಿ. ನೀವು ಎಲ್ಲನೂ ನೋಟ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ನನಗೆ ರೀಸನ್ಸ್ ಕೊಡೋ ಹಾಗಿಲ್ಲ. ನಾನು ನಿಮ್ಮ ನೋಟ್ಸನ್ನು ಕರೆಕ್ಷನ್ ಮಾಡಿಬಿಟ್ಟು ಒಂದು ಸ್ಮಾಲ್ ಸಿಗ್ನೇಚರ್ ಹಾಕಿ ಕೊಡ್ತೀನಿ ನಿಮಗೆ. ಆವಾಗ ನಿಮ್ಮ ಹತ್ರ ಒಂದು ನೋಟ್ಸ್ ಅಂತ ಇರುತ್ತೆ, ನೀವು ಓದಬೇಕಾದ್ರೆ ಅದನ್ನು ಓಪನ್ ಮಾಡಿ ಓದ್ಬೋದು. ಓಕೆನಾ? So let us discuss rest of the things in the next class, dear students. Thank you so much.